ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಇಡೀ ವಿಶ್ವದ ಅಸಮಾಧಾನಕ್ಕೆ ತುತ್ತಾಗಿರುವಂತ ಡೊನಾಲ್ಡ್ ಟ್ರಂಪ್ ಸಾವಿನ ದವಡಿಯಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. 7 ಸುತ್ತಿನ ಭದ್ರಕೋಟೆಯಾಗಿರುವಂತ ಅಮೆರಿಕದ ಪ್ರತಿಷ್ಠೆಯ ಶ್ವೇತಭವನದಲ್ಲೇ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ವರದಿಗಾರರ ಔತಣಕೂಟದಲ್ಲಿ ಈ ಅಟ್ಯಾಕ್ ಅನ್ನ ಮಾಡಲಾಗಿದ್ದು ಡೊನಾಲ್ಡ್ ಟ್ರಂಪ್ ಪತ್ನಿ ಅಮೆರಿಕದ ಮೊದಲ ಮಹಿಳೆ ಮೆಲಾನಿಯಾ ಟ್ರಂಪ್ ಮತ್ತು ಉಪಾಧ್ಯಕ್ಷ JD ವ್ಯಾನ್ಸ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಒಂದೊಂದು ದೃಶ್ಯಗಳು ಕೂಡ ಭಯಾನಕವಾಗಿತ್ತು. ಪತ್ರಕರ್ತರಿಗೆ ಆಯೋಜನೆ ಮಾಡಲಾಗಿದ್ದಂತ ಡಿನ್ನರ್ ಮೀಟಿಂಗ್ ನಲ್ಲಿ ಗಾಡ್ ಬ್ಲೇಸ್ ಅಮೆರಿಕ ಎಂಬ ಘೋಷಣೆ ಕೂಗುತ್ತಾ ಆಗಂತುಕ ಗುಂಡನ್ನ ಹಾರಿಸಿದ್ದಾನೆ. ನೋಡ್ತಲೇ 5 ರಿಂದ 8 ಸುತ್ತು ಗುಂಡನ್ನ ಹಾರಿಸಿದ್ದಾನೆ. ಕೂಡಲೇ ಆಕ್ಟಿವ್ ಆದಂತ CIA ಸಿಬ್ಬಂದಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪತ್ನಿ ಅಮೆರಿಕದ ಮೊದಲ ಮಹಿಳೆ ಮೆಲಾನಿಯಾ ಟ್ರಂಪ್ ರನ್ನ ಸುತ್ತುವರೆದರು. ಅವರನ್ನ ಟೇಬಲ್ ಅಡಗಿ ಕೂರಿಸಿದ್ರು. ಇನ್ನು ಶ್ವೇತಭವನದಲ್ಲಿ ಬುರಾಟ ಸಲಾಡ್ ಸೇವಿಸ್ತಾ ಇದ್ದಂತಹ ಅತಿಥಿಗಳು ಗುಂಡಿನ ದಾಳಿ ಆಗ್ತಾ ಇದ್ದಂತೆ ಭಯಭೀತರಾಗಿದ್ರು. ಇನ್ನು ದಾಳಿ ಆಗ್ತಾ ಇದ್ದಂತೆ ಜನರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ಸಿಕ್ಕ ಕಡೆಗಳಲ್ಲಿ ಅವಿತುಕೊಂಡ್ರು. ಕೆಲವರು ಟೇಬಲ್ ಕೆಳಗಡೆ ಅವಿತುಕೊಂಡ್ರೆ ಇನ್ನ ಕೆಲವರು ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ಹೊರಗಡೆ ಓಡಿದ್ರು. ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಕೆಲವರಿಗೆ ಗೊತ್ತಾಗ್ಲೇ ಇಲ್ಲ. ಕೆಲ ಕಾಲ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. Wait a second. ಇನ್ನು ಕೆನಡಿ, ಬ್ಲಾಂಚೆ, ಸ್ಟಿಫನ್ ಮತ್ತು KT ಮಿಲ್ಲರ್ ಮತ್ತು ಪೀಟ್ ಹೆಕ್ಸತ್ ಸೇರಿದಂತೆ ಹಿರಿಯ ಸಿಬ್ಬಂದಿ ಮತ್ತು ಕ್ಯಾಬಿನೆಟ್ ಸದಸ್ಯರನ್ನ ಸುರಕ್ಷಿತವಾಗಿ ಭದ್ರತಾ ಸಿಬ್ಬಂದಿ ಅಲ್ಲಿಂದ ಸ್ಥಳಾಂತರ ಮಾಡಿದರು. ಕ್ಷಣ ಮಾತ್ರದಲ್ಲಿ ಆಕ್ಟಿವ್ ಆದಂತಹ ಭದ್ರತಾ ಸಿಬ್ಬಂದಿ ಕ್ಯಾಲಿಫೋರ್ನಿಯಾ ಮೂಲದ ಕೊಲೆ ಆರೋಪಿಯಾಗಿರುವಂತ ಅಲೆನ್ ಎಂಬಾತನನ್ನ ವಶಕ್ಕೆ ಪಡೆದಿದ್ರು. ಆತನ ಬಳಿ ಇದ್ದಂತ ಒಂದು ಶಾರ್ಟ್ ಗನ್, ಒಂದು ಹ್ಯಾಂಡ್ ಗನ್ ಮತ್ತು ಹಲವು ಚಾಕುಗಳನ್ನು ವಶಕ್ಕೆ ಪಡೆದರು. ದಾಳಿಗೂ ಮುನ್ನ ದಾಳಿಕೋರ ಓಡಾಡಿದಂತ ವಿಡಿಯೋವನ್ನ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಜಾಲತಾಣ ಟ್ರೂತ್ ನಲ್ಲಿ ಪೋಸ್ಟ್ ಮಾಡಿದಂತ ಟ್ರಂಪ್ ದಾಳಿ ಮಾಡೋದಕ್ಕೂ ಮುನ್ನ ಅಲೆನ್ ಶ್ವೇತಭವನದ ಸುತ್ತಲೂ ಕೂಡ ಓಡಾಡಿದ್ದಾನೆ. ಹೋಟೆಲ್ ಬಾಲ್ರೂಮ್ ನಲ್ಲೂ ಕೂಡ ಸುತ್ತಾಡಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾನೆ. ಡಿನ್ನರ್ ನಡೀತಾ ಇರೋದನ್ನ ಖಚಿತಪಡಿಸಿಕೊಂಡೇ ದಾಳಿಯನ್ನ ಮಾಡಿದ್ದಾನೆ ಅಂತ ಟ್ರೂತ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಗುಂಡಿನ ದಾಳಿಯ ಭೀಕರ ಘಟನೆ ಬಗ್ಗೆ ANI ಪತ್ರಕರ್ತೆ ರೀನಾ ಭಾರದ್ವಾಜ್ ಅವರು ವಿವರಿಸಿದ್ದಾರೆ. ನೋಡೋಣ. प्रेसिडेंट ट्रंप हमारे साथ डिनर कर रहे थे और सडनली हमने आवाज सुनी जैसे कि कुछ डिशेस क्लैटर हुए. जैसे मैंने मुड़कर देखा तो सर्वर्स जो हैं वो अपनी ट्रेज लेके अंदर की तरफ भागे और उसी वक्त मुझे लगा कि कुछ सही नहीं है और कुछ सिक्योरिटी लैप्स हुई है इस टाइम पर. सारे लोग जो हैं जो टेबल्स पे अपना डिनर कर रहे थे, फर्स्ट कोर्स कर रहे थे, वो टेबल के नीचे छुपने की कोशिश कर रहे थे, ग्राउंड पे लेट गए. ಅಷ್ಟಕ್ಕೂ ವೈಟ್ ಹೌಸ್ ಎಂಬ ವಿಶ್ವದಲ್ಲೇ ಅತ್ಯಂತ ಭದ್ರತೆ ಇರುವಂತ ವೈಟ್ ಹೌಸ್ ಮೇಲೆ ದಾಳಿ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದು ಯಾರು, ಈತನ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಯಾರು ಈ ಅಲೆನ್ ಅಂತ ನೋಡಿದ್ರೆ 31 ವರ್ಷದ ಅಲೆನ್ ಎಂಜಿನಿಯರ್ ಮತ್ತು ಕಂಪ್ಯೂಟರ್ ವಿಜ್ಞಾನಿ. ಕ್ಯಾಲಿಫೋರ್ನಿಯಾ ಟೊರೆನ್ಸ್ ಮೂಲದ ನಿವಾಸಿಯಾಗಿದ್ದಾನೆ ಈತ. 2017ರಲ್ಲಿ ಎಂಜಿನಿಯರಿಂಗ್ ಅಂದ್ರೆ ಮುಗಿಸಿದ್ದ. 2025ರಲ್ಲಿ ಸ್ನಾತಕೋತ್ತರ ಪದವಿ. ಖಾಸಗಿ ಟ್ಯುಟೋರಿಯಲ್ಸ್ನಲ್ಲಿ ಅರೆಕಾಲಿಕ ಶಿಕ್ಷಕನಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದ. 2024ರ ಡಿಸೆಂಬರ್ನಲ್ಲಿ ಟೀಚರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿದ್ದ. ಆನ್ಲೈನ್ನಲ್ಲಿ ಸಕ್ರಿಯವಾಗಿರುವಂಥದ್ದು ಕಡಿಮೆ ಇದೆ. ರೋಬೋಟಿಕ್ಸ್ ಡಿಸೈನ್ ಲ್ಯಾಬ್ ಸದಸ್ಯನಾಗಿರುವಂಥದ್ದು ಕೂಡ ಪತ್ತೆ ಆಗಿದೆ. ಮತ್ತು ಒಂದು ಕಡೆ ಕಮಲಾ ಹ್ಯಾರಿಸ್ ಪರವಾಗಿ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಚಾರವನ್ನ ಕೂಡ ಮಾಡಿದ್ದ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತದೆ. ಟ್ರಂಪ್ ಆಪೋಸಿಟ್ ನಿಂತಿದ್ದಂಥ ಕಮಲಾ ಹ್ಯಾರಿಸ್ ಅವರ ಪರವಾಗಿ ಪ್ರಚಾರವನ್ನು ಮಾಡಿದಂತೆ. ಇನ್ನು ಶ್ವೇತಭವನದ ಗುಂಡಿನ ದಾಳಿ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದಂಥ ಟ್ರಂಪ್ ಘಟನೆಯನ್ನ ವಿವರಿಸಿದ್ರು.
ಸೀಕ್ರೆಟ್ ಸರ್ವಿಸ್ ಮತ್ತು ಕಾನೂನು ಜಾರಿ ಸಂಸ್ಥೆಗಳು ಅದ್ಭುತವಾಗಿ ಕೆಲಸ ಮಾಡಿದ್ದು ದಾಳಿಕೋರರನ್ನ ಬಂಧಿಸಿದ್ದಾರೆ. ಭದ್ರತಾ ಸಿಬ್ಬಂದಿ ಸಮಯ ಪ್ರಜ್ಞೆ ಹಾಗೂ ಕಾರ್ಯಕ್ಷಮತೆಯಿಂದ ಸಂಭಾವ್ಯ ಅನಾಹುತವನ್ನ ತಪ್ಪಿಸಿದ್ದಾರೆ ಅಂತ ಹೇಳಿದ್ದಾರೆ. One officer was shot but saved by the fact that he was wearing obviously a very good bulletproof vest. He was shot from very close distance with a very powerful gun, and the vest did the job. I just spoke to the officer and he's doing great. He's in great shape. He has very high spirits, and we told him we love him and respect him, and he's a very proud guy. He's very proud of what he does, Secret Service agent. And we looked at all of the conditions that took place tonight, and I will say, you know, it's not a particularly secure building. ಇನ್ನು ಇರಾನ್ಗೂ ದಾಳಿಕೋರರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅನಿಸ್ತಾ ಇದೆ. ಮೇಲ್ನೋಟಕ್ಕೆ ಈತ ಬೆದರಿಸಲೆಂದೇ ದಾಳಿ ಮಾಡಿರುವಂತಿದೆ ಅಂತ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. I think it's just it's not my profession. We have great professionals up here and outside that have been working with us. My impression is he was a lone wolf, whack job. These are crazy people. And they have to be dealt with. We had that because if you let him out, they'll probably, if he serves 10 years or 15 years, you let him out, he'll probably try it again with somebody else. They're sick people. We have a lot of sick people. But you're going to know, I think very shortly, you're going to know, Todd, a lot about him. ಟ್ರಂಪ್ ಮೇಲೆ ನಡೆದಿರುವಂತ ದಾಳಿ ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಟ್ರಂಪ್ ಮೇಲೆ ದಾಳಿಗಳು ನಡೆದಿದ್ವು. ಜುಲೈ 13, 2024 ಪೆನ್ಸಿಲ್ವೇನಿಯಾದಲ್ಲಿ ಬಟ್ಲರ್ನಲ್ಲಿ ನಡೆದಂತಹ ಪ್ರಚಾರದ ರ್ಯಾಲಿಯ ಸಂದರ್ಭದಲ್ಲಿ ಟ್ರಂಪ್ ಭಾಷಣದ ವೇಳೆ ಗುಂಡಿನ ದಾಳಿಯಾಗಿತ್ತು. ಈ ವೇಳೆ ಸಾರ್ವಜನಿಕನೊಬ್ಬ ಮೃತಪಟ್ಟಿದ್ದ. ಟ್ರಂಪ್ ಅಂದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ರು. ಕಿವಿಯನ್ನ ಸಾರ್ಕೊಂಡು ಹೋಗಿತ್ತು ಆ ಒಂದು ಬುಲೆಟ್. ಆ ಸಂದರ್ಭದಲ್ಲಿ ಕಟ್ಟಾಗಿತ್ತು. ಆ ರಕ್ತ ಕೂಡ ಬಂದಿದ್ದನ್ನ ಇಡೀ ಜಗತ್ತು ನೋಡಿತ್ತು. ಜೂನ್ 2016ರಲ್ಲಿ ಲಾಸ್ ವೇಗಸ್ನಲ್ಲಿ ಚುನಾವಣಾ ಪ್ರಚಾರ ರ್ಯಾಲಿಯ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮೈಕಲ್ ಸ್ಟೀವನ್ ಸ್ಯಾನ್ಫೋರ್ಡ್ ಎಂಬ ಬ್ರಿಟಿಷ್ ಪ್ರಜೆ ದಾಳಿಯನ್ನು ಮಾಡಿದ. ಅಂದು ಪೊಲೀಸ್ ಅಧಿಕಾರಿಯೊಬ್ಬರ ಬಂದೂಕನ್ನ ಕಸಿದುಕೊಂಡು ಟ್ರಂಪ್ ಅವರನ್ನ ಕೊಲ್ಲಿಕ್ಕೆ ಯತ್ನವನ್ನ ಮಾಡಿದ. ಈ ಪ್ರಯತ್ನ ವಿಫಲವಾಗಿತ್ತು ಮತ್ತು ಆತನನ್ನ ತಕ್ಷಣವೇ ಬಂಧಿಸಲಾಗಿತ್ತು. ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಮೇಲಿನ ನಡೆದಂತಹ ಗುಂಡಿನ ದಾಳಿಯನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ತೀವ್ರವಾಗಿ ಖಂಡಿಸಿದ್ದಾರೆ. ಡಿಸಿ ಹೋಟೆಲ್ನಲ್ಲಿ ನಡೆದ ಭದ್ರತಾ ಘಟನೆಯ ನಂತರ ಅಧ್ಯಕ್ಷ ಟ್ರಂಪ್ ಪ್ರಥಮ ಮಹಿಳೆ ಮತ್ತು ಉಪಾಧ್ಯಕ್ಷರು ಸುರಕ್ಷಿತವಾಗಿದ್ದಾರೆ ಮತ್ತು ಯಾವುದೇ ಹಾನಿಗೊಳಗಾಗಿಲ್ಲ ಎಂದು ತಿಳಿದು ಸಮಾಧಾನವಾಯಿತು. ಅವರ ನಿರಂತರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ನಾನು ನನ್ನ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಹಿಂಸಾಚಾರಕ್ಕೆ ಸ್ಥಾನವಿಲ್ಲ ಮತ್ತು ಅದನ್ನು ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು. ನಿನ್ನೆ ರಾತ್ರಿ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಯ ಪ್ರಯತ್ನದಿಂದ ಸಾರಾ ಮತ್ತು ನಾನು ಆಘಾತಕ್ಕೊಳಗಾಗಿದ್ದೆವು. ಅಧ್ಯಕ್ಷರು ಮತ್ತು ಪ್ರಥಮ ಮಹಿಳೆ ಸುರಕ್ಷಿತ ಮತ್ತು ಬಲಿಷ್ಠರಾಗಿದ್ದಾರೆ ಎಂದು ನಮಗೆ ಸಮಾಧಾನವಾಗಿದೆ. ಗಾಯಗೊಂಡ ಪೊಲೀಸ್ ಅಧಿಕಾರಿಗೆ ತ್ವರಿತ ಚೇತರಿಕೆಗಾಗಿ ನಾವು ಹಾರೈಸುತ್ತೇವೆ ಮತ್ತು ಅವರ ತ್ವರಿತ ಮತ್ತು ನಿರ್ಣಾಯಕ ಕ್ರಮಕ್ಕಾಗಿ ಯುಎಸ್ ಸೀಕ್ರೆಟ್ ಸರ್ವಿಸ್ಗೆ ನಮಸ್ಕರಿಸುತ್ತೇವೆ. ಟ್ರಂಪ್ ಮೇಲಿನ ದಾಳಿ ಯತ್ನ ವಿಶ್ವದಾದ್ಯಂತ ಭಾರಿ ಆತಂಕಕ್ಕೆ ಕಾರಣವಾಗಿದೆ. ಆದರೂ ಕೂಡ ಅಮೆರಿಕದಲ್ಲಿ ಪದೇ ಪದೇ ಈ ರೀತಿ ಘಟನೆಗಳಾಗ್ತಾ ಇರುವಂಥದ್ದು ಆತಂಕವನ್ನು ಹೆಚ್ಚಿಸ್ತಾ ಇದೆ. ಇದಕ್ಕೆ ಅಮೆರಿಕವೇ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಅಮೆರಿಕದಲ್ಲಿ ಟ್ರಂಪ್ ಮೇಲೆ ದಾಳಿಗೂ ಮುನ್ನ ಇರಾನ್ ಮತ್ತು ಅಮೆರಿಕ ಮಧ್ಯೆ ನಡೆಯಬೇಕಾಗಿದ್ದಂಥ ಎರಡನೇ ಸುತ್ತಿನ ಸಂಧಾನಕ್ಕೆ ಬ್ರೇಕ್ ಬಿದ್ದಿತ್ತು. ಈ ಬಗ್ಗೆ ಖುದ್ದು ಡೊನಾಲ್ಡ್ ಟ್ರಂಪ್ ತಮ್ಮ ನಿಯೋಗವನ್ನ ಇಸ್ಲಾಮಾಬಾದ್ಗೆ ಕಳಿಸಲ್ಲ ಅಂತ ಪೋಸ್ಟ್ ಅನ್ನು ಹಾಕಿದರು. ಇದು ಮತ್ತೊಮ್ಮೆ ಯುದ್ಧಾರಂಭದ ಮುನ್ಸೂಚನೆಯನ್ನ ಕೊಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಎರಡನೇ ಸುತ್ತಿನ ಸಂಧಾನಕ್ಕೆ ಬ್ರೇಕ್ ಹಾಕಿದ್ದರ ಬಗ್ಗೆ ಖುದ್ದು ಟ್ರಂಪ್ ಘೋಷಣೆಯನ್ನ ಮಾಡಿದ್ದಾರೆ. Prime Minister of Pakistan is great, and they'd like to see something happen, but we're not going to be traveling 15-16 hours to have a meeting with people that nobody ever heard of before. What changed to make you make that decision? Too much travel. When they say the meeting's scheduled for Tuesday, I said, Tuesday, that's a long time from now. But when you get right down to it, it's a lot of traveling. No, we don't want to do that. At what point do you send
Witkoff and Kushner and send Vice President Vance in? At what point Well, are you we going to be would. ready? They're all very competent, all three. Those are three good. But they weren't meeting with the leader of the country. They were meeting with other people. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಸಂಧಾನಕ್ಕೆ ತಮ್ಮ ಪ್ರತಿನಿಧಿಗಳು ತೆರಳದಂತೆ ಟ್ರಂಪ್ ತಳ್ಳಲಿಕ್ಕೆ ಕಾರಣಗಳೇನು? ಅಷ್ಟಕ್ಕೂ ಇರಾನ್ನ ಆ ಡಿಮ್ಯಾಂಡ್ಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅಮೆರಿಕ ಇರಾನ್ ಮಧ್ಯೆ ಸಂಧಾನಕ್ಕೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ಎರಡನೇ ಬಾರಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಯುದ್ಧಕ್ಕೆ ಶಾಶ್ವತ ಅಂತ್ಯ ಆಡಬೇಕು ಅನ್ನುವಂಥದ್ದು ಮೇನ್ ಇಂಟೆನ್ಷನ್ ಅಂತೂ ಇದೆ. ಇರಾನ್ ಮೇಲಿನ ಕಾನೂನು ಬಾಹಿರ ನಿರ್ಬಂಧಗಳನ್ನು ಕೂಡಲೇ ತೆರವು ಮಾಡಬೇಕು ಅನ್ನುವಂಥದ್ದೇ ಇರಾನ್ ಪಟ್ಟನ್ನೇ ಹಿಡಿದಿರುವಂಥದ್ದು. ಇರಾನ್ಗೆ ಪರಮಾಣು ಕಾರ್ಯಕ್ರಮಕ್ಕೆ ಮಾನ್ಯತೆ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಅಮೆರಿಕದವರು ಮಾತ್ರ ಯಾವುದು ಕಾರಣಕ್ಕೂ ಕೂಡ ನಾವು ಅದಕ್ಕೆ ಮಾತ್ರ ಒಪ್ಕೊಳ್ಳಲ್ಲ ಅಂತ ಹೇಳ್ತಾನೇ ಇದ್ದಾರೆ. ಇರಾನ್ಗೆ ಪರಮಾಣು ಕಾರ್ಯಕ್ರಮಕ್ಕೆ ನಾವಂತೂ ಒಪ್ಪಿಗೆ ಕೊಡೋದಿಲ್ಲ ಅಂತ. ಭವಿಷ್ಯದಲ್ಲಿ ಇರಾನ್ ಮೇಲೆ ದಾಳಿ ನಡೆಸೋದಿಲ್ಲ ಎನ್ನುವಂಥ ದೃಢ ಖಾತ್ರಿ ಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರ ಬೇಡಿಕೆ ಇದೆ. ಅಂದರೆ ಇನ್ನು ಮುಂದೆ ಯಾವತ್ತೂ ಕೂಡ ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂಥದ್ದಕ್ಕೂ ಕೂಡ ನೀವೊಂದು ಅಶ್ಯೂರೆನ್ಸ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆಗ್ತಾ ಇಲ್ಲ. ಯುದ್ಧದಿಂದ ಉಂಟಾಗಿರುವಂಥ ನಷ್ಟ, ಜೀವಹಾನಿಗೆ ಪರಿಹಾರವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ವಿಶ್ವಸಂಸ್ಥೆ ದಿಗ್ಬಂಧನದಿಂದ ನಿರ್ಬಂಧಿಸಲಾದಂಥ ಇರಾನ್ ಆಸ್ತಿಗಳನ್ನು ಕೂಡ ಬಿಡುಗಡೆ ಮಾಡಿಸಬೇಕು ಅನ್ನುವಂಥದ್ದು ಕೂಡ ಷರತ್ತುಗಳಲ್ಲಿ ಒಂದಾಗಿದೆ. ವಿಶ್ವಸಂಸ್ಥೆಯಿಂದ ದಿಗ್ಬಂಧನದಿಂದ ಅದಕ್ಕೆ ಪ್ರೆಷರ್ ಹಾಕಿದ್ದು ಕೂಡ ಅಮೆರಿಕ. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಬಿಡಿಸ್ಕೊಳ್ಬೇಕು ಅಂತ ಕ್ಷಿಪಣಿ ಉತ್ಪಾದನೆಯನ್ನ ಸಂಧಾನ ಮಾತುಕತೆಯಿಂದ ಹೊರಗಿಡಬೇಕು. ಯಾಕಂದ್ರೆ ಕಂಡೀಷನ್ ಹಾಕಿದ್ದಾರೆ ಅಮೆರಿಕದವರು, ಇಷ್ಟು ಮಾತ್ರ ಕ್ಷಿಪಣಿ ಉತ್ಪಾದನೆ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಅನ್ನುವಂತೆಲ್ಲ ಕಂಡೀಷನ್ಸ್ ಇದೆಯಲ್ಲ, ಅದನ್ನು ಕೂಡ ನೀವು ಕಂಡೀಷನ್ ಹಾಕಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯುರೇನಿಯಂ ಪುಷ್ಟೀಕರಣ ನಿಲ್ಲಿಸಲಿಕ್ಕೆ ಒತ್ತಾಯಿಸಬಾರ್ದು. ಯುರೇನಿಯಂ ಪುಷ್ಟೀಕರಣ ಮಾಡಲಿಕ್ಕೆ, ಎನ್ರಿಚ್ ಮಾಡಲಿಕ್ಕೆ ನೀವು ಸ್ಟಾಪ್ ಮಾಡಬೇಕು ಅಂತ ಒತ್ತಾಯಿಸಬಾರ್ದು ಅಂತ ಹೇಳಿದ್ದಾರೆ. 5 ವರ್ಷಗಳ ಕಾಲ ಹರ್ಮುಜ್ ಜಲಸಂಧಿ ಮೇಲೆ ಇರಾನ್ಗೆ ಪೂರ್ಣ ಅಧಿಕಾರವನ್ನು ಕೊಡಬೇಕು. 5 ವರ್ಷ ನಮಗೆ ಪೂರ್ಣ ಅಧಿಕಾರ ಕೊಡಬೇಕು, ನಾವು ಅಲ್ಲಿ ಟಾಲ್ ಹಾಕೊಂಡು ಹಣವನ್ನು ಸಂಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮದೇ ಅದು ಹರ್ಮುಜ್ ಅನ್ನುವಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು. ಆದರೆ ಅಮೆರಿಕ ಹೇಳ್ತಾ ಇದೆ ಅದನ್ನು ಫ್ರೀ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅಮೆರಿಕ ಇರಾನ್ ಮಧ್ಯೆ ಸಂಧಾನಕ್ಕೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಎರಡನೇ ಬಾರಿ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಆದ್ರೀಗ ಸಂಧಾನಕ್ಕೆ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಒತ್ತಡ, ಬೆದರಿಕೆ ಅಡಿಯಲ್ಲಿ ಅಮೆರಿಕದ ಜೊತೆ ಯಾವುದೇ ಮಾತುಕತೆ ನಡೆಸೋದಿಲ್ಲ ಅಂತ ಇರಾನ್ ಕೂಡ ಕಡ್ಡಿ ಮುರಿದಂತೆ ಹೇಳ್ತಾ ಇದೆ. ಹೀಗಾಗಿ ಅತ್ತ ಹರ್ಮುಜ್ನಲ್ಲಿ ಬಿಕ್ಕಟ್ಟು ಉಲ್ಬಣಗೊಳ್ತಾ ಇದ್ದು ಯಾವುದೇ ಕ್ಷಣದಲ್ಲೂ ಕೂಡ ದಾಳಿ ಶುರುವಾಗುವಂತ ಸಾಧ್ಯತೆಗಳಿದ್ದಾವೆ.